ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬೆಂಡೆ ಪಲ್ಯವನ್ನು ಮಾಡುವುದನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ. ಅದಕ್ಕೆ ನಾನು ಬೆಂಡೆಯನ್ನು ಚೆನ್ನಾಗಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು 2 ಸ್ಪೂನು ಆಗುವಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಈಗ ಹಚ್ಚಿಟ್ಟುಕೊಂಡಂಥ ಆಯಿಲ್ ಕಾದ ಮೇಲೆ ಹಚ್ಚಿಟ್ಟುಕೊಂಡಂಥ ಬೆಂಡೆಯನ್ನು ಹಾಕೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಇದಾಗಿದೆ ಫ್ರೆಂಡ್, ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಹಾಗೆ ಫ್ರೆಂಡ್, ಇನ್ನೊಮ್ಮೆ ಅದೇ ಕಡಾಯಿಯನ್ನು ಇಟ್ಟಿದ್ದೇನೆ. ಇನ್ನೊಂದು 2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಕಾದ ನಂತರ ಒಂದು 1/4 ಟೀ ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು, ಹಾಗೆ ಹೆಚ್ಚಿಟ್ಟುಕೊಂಡಂತ ಒಂದು ಈರುಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿದ್ದೇನೆ. ಆಮೇಲೆ ಒಂದು ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಿದ್ದೇನೆ. ಹಾಗೆ ಟೊಮೆಟೊ ಫ್ರೈ ಆಗಿದೆ, ಇಷ್ಟು ಸಾಕು ಫ್ರೆಂಡ್. ಈಗ ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ. ಈಗ ಒಂದು 2 ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಕೊರಿಯಂಡರ್ ಪೌಡರ್, ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್, ಒಂದು 1/4 ಸ್ಪೂನ್ ಹಲ್ದಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್. ಈಗ ಒಂದು 2 ಸ್ಪೂನು ಹುಳಿ ರಸ ಹಾಕ್ತಿದ್ದೇನೆ ಫ್ರೆಂಡ್. ಎಲ್ಲ ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ ಬೆಂಡೆ ಪಲ್ಯ, ಆದರೆ ನೀವು ಒಮ್ಮೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಬೆಂಡೆ ತಿನ್ನದವರು ಸಹ ತಿಂತಾರೆ ನೋಡಿ. ಹಾಗೆ ಈಗ 1 ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲ ಫ್ರೆಂಡ್, ಇದು ಬ್ಲ್ಯಾಕ್ ಆಗಿದೆ. ಹಾಕಿ ಸ್ವಲ್ಪ ಫ್ರೈ ಮಾಡಿ. ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದರಲ್ಲೇ. ಈಗ 1 ಲೋಟ
ವಾಟರ್ ಹಾಕ್ಕೊಳ್ತಿದ್ದೇನೆ, 1 ಗ್ಲಾಸ್. ಹಾಕಿ ಚೆನ್ನಾಗಿ ಹೀಗೆ ಎಲ್ಲ ಮಿಕ್ಸ್ ಆಗಲಿ. ಸ್ವಲ್ಪ ಗ್ಯಾಸನ್ನು ಫಾಸ್ಟ್ ಇಡುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡುವ. ಹಾಗೆ ಫ್ರೆಂಡ್, ನಾನು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ, ಹಾಕಲಿಕ್ಕೆ ಮರೆತೋಯ್ತು. ಈಗ ಹಾಕಿ ಫ್ರೆಂಡ್ಸ್, ಬಾಯಿಗೆ ಸಿಗ್ತದೆ, ಚೆನ್ನಾಗಾಗ್ತದೆ. ನೋಡಿ ಫ್ರೆಂಡ್, ಈಗ ಕುದಿ ಬರ್ತಾ ಇದೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಬೆಂಡೆಯನ್ನು ಅದಕ್ಕೆ ಸೇರಿಸೋಣ. ಚೆನ್ನಾಗಿ ಫ್ರೈ ಮಾಡೋಣ. ಈಗ ಲಿಡ್ಡನ್ನು ಮುಚ್ಚೋಣ. ನಿಧಾನ ಉರಿಯಲ್ಲಿ ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಬೇಯಲಿ ಫ್ರೆಂಡ್. ಆಗಿದೆ ಫ್ರೆಂಡ್, ಈಗ ಬೇಯ್ತಾ ಇದೆ. ಈಗ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳುವ. ಹಾಗೆ ಇದು ಅನ್ನ, ಚಪಾತಿ, ದೋಸೆ ಎಲ್ಲದರ ಜೊತೆಯಲ್ಲೂ ಚೆನ್ನಾಗಿ ಹೊಂದ್ಕೊಳ್ತದೆ ಫ್ರೆಂಡ್ಸ್. ಒಮ್ಮೆ ಮಾಡಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದು 2 ನಿಮಿಷ ಹೀಗೆ ಇರಲಿ. ಕಾಯಿ ತುರಿ ಸ್ವಲ್ಪ ಫ್ರೈ ಜೊತೆಗೆ ಹೊಂದ್ಕೊಳ್ಳಿ. ಈಗ ಆಗಿದೆ ಫ್ರೆಂಡ್, ಸ್ವಲ್ಪನೂ ಲೋಳೆ ಇಲ್ಲ, ಏನಿಲ್ಲ, ಚೆನ್ನಾಗಾಗಿದೆ ನೋಡಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್. ಸರಿ, ಈಗ ಸರ್ವ್ ಮಾಡೋಣ.